ಸ್ವಾತಿ ಚಿಕ್ಕಿ ಸ್ವಾತಿ ನೀನ್ ಇಲ್ಲಿದ್ಯಾ ಪುಟ್ಟ? ನೀನೆಲ್ಲಿ ಹೋಗಿದ್ದೆ ಚಿಕ್ಕಿ? ಸ್ವಾತಿ ನಿನಗೇನು ಆಗಿಲ್ಲ ತಾನೆ? ನನಗೇನಾಗತ್ತೆ, ನೀವ್ ಯಾಕೆ ಭಯ ಪಡ್ತೀರಾ ಚಿಕ್ಕಿ? ಅದು ಅಲ್ದೆ ನೀನ್ ಎಲ್ಲಿಗೆ ಹೋಗಿದ್ದೆ? ನಿನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರು, ಅದಕ್ಕೆ ನಾನು ನಿನ್ನ ಹುಡ್ಕೊಂಡು ಹೋಗಿದ್ದೆ ಪುಟ್ಟ. ನೀನ್ ದೇವ್ರ ದೀಪ ತಗೊಳಕ್ ಹೋಗಿದ್ದಾಗ ಯಾವ್ದೋ ಒಂದ್ ಆಂಟಿ ಬಂದು ನೀನ್ ದೇವಸ್ಥಾನದ ಹಿಂದೆ ನಿಂತಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ನಾನು ಹುಡ್ಕೊಂಡ್ ಬಂದೆ. ಹೌದಾ? ಹೋಗ್ಲಿ ಬಿಡು ಪುಟ್ಟ, ನೀನ್ ವಾಪಸ್ ಸಿಕ್ಕಿದ್ಯಲ್ಲ, ನನಗಷ್ಟೇ ಸಾಕು. ಬಾ ಮನೆಗೆ ಹೋಗೋಣ. ಮಾಯಾ, ಏನಾಯ್ತು? ಯಾಕೆ ಅಪ್ಸೆಟ್ ಆಗಿದ್ಯಾ? ಬೆಳ್ಳಿ ಇಷ್ಟೊತ್ತು ನಡ್ಕೊಂಡಿದ್ದನ್ನೆಲ್ಲ ನಾವು ರೆಕಾರ್ಡ್ ಮಾಡಿದ್ರೆ ಎಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಆಗಿರೋದು. ಛೇ, ಎಂಥ ಕೆಲಸ ಮಾಡಿಕೊಂಡೆ. ಆ ಎವಿಡೆನ್ಸ್ ಇಟ್ಕೊಂಡು ಅವಳನ್ನ ಈ ಕೇಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಸಿಕ್ಕಾಕಿಸ್ಬೋದಾಗಿತ್ತು. ಬೆಳ್ಳಿನ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೂರಿಸೋ ಚಾನ್ಸ್ನ ಹಾಳು ಮಾಡಿಕೊಂಡೆ. ಮಾಯಾ, ಮೊದಲೇ ಅಪ್ಸೆಟ್ ಆಗಿದ್ದೀನಿ. ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ. ಏನಾದರೂ ತೊಂದರೆ ಕೊಟ್ಟರೆ ಯಾರಿಗೆ ಹೊಡಿತೀನಿ ನನಗೆ ಗೊತ್ತಿಲ್ಲ. ಹೇ ಭಾವನಾ, ಇಲ್ಲಿ ಯಾಕೆ ನಿಂತಿದ್ಯಾ? ಬಾ ಒಳಗೆ. ಒಳಗ? ಅಲ್ಲಿ ಬೆಳ್ಳಿರ್ತಾಳಪ್ಪ, ನಾನಂತೂ ಬರಲ್ಲ. ಅವಳೇನೇ ಮಾಡ್ತಾಳೆ? ಏನ್ ಮಾಡ್ತಾಳ? ಲೇ, ಆ ಗೂಂಡಗಳಿಗೆ ಹೇಗೆ ಅನ್ಸಿದ್ಲು ಅಂತ ನೋಡ್ದೆ ಅಲ್ವಾ? ನೋಡು, ಈಗಲೂ ನನ್ನ ಕೈ ಕಾಲೆಲ್ಲ ನಡುಕ್ತಾ ಇದೆ. ಏನೂ ಆಗಲ್ಲ, ಬಾರೆ. ಮೊದಲು ನೀನು ಹೋಗಿ ನೋಡು, ನಾನು ಆಮೇಲೆ ಬರ್ತೀನಿ. ಅವಳು ಕಿಚನಲ್ಲಿ ನನ್ನ ಕಡೆ, ನೀನು ಸೌಂಡ್ ಮಾಡಿಲ್ಲದೆ ಒಳಗಡೆ ಬಾ. ಬರ್ಬೋದು ಅಂತೀಯಾ? ಹ್ಞೂ ಬಾ. ಅವಳು ಅಡುಗೆ ಮನೇಲಿ ಕಾಫಿ ಮಾಡ್ತಿದ್ದಾಳೆ, ಅವಳೇನೂ ಮಾಡಲ್ಲ, ಬಾ. ಸ್ವಾತಿ, ಅಮ್ಮ ಸ್ವಾತಿ ಎಲ್ಲಿದ್ಯಾ? ಭಾವನಕ್ಕ, ಅಮ್ಮ ಕಾಫಿ ಕುಡಿತೀರಾ? ತಗೊಳ್ಳಿ, ಕಾಫಿ ಕುಡೀರಿ. ಕಾಫಿ ಬೇಡ ಬೆಳೆ, ಬೇಡ. ಅಯ್ಯೋ, ಯಾಕೆ? ಏನಾಯ್ತು? ತಗೊಳ್ಳಿ ಕಾಫಿ. ಏಯ್ ಕುಡಿಯೇ, ಕುಡಿಯೇ. ಈಗ ನೀನ್ ಕಾಫಿ ಕುಡಿಲಿಲ್ಲ ಅಂದ್ರೆ ಒಂದೇ ಕೈ ನಿನ್ನ ಎತ್ತು ಮೇಲೆ ಬಿಸಾಕ್ಬಿಡ್ತೇನೆ. ಕುಡಿ. ಕಾಪಾಡಿ, ಕಾಪಾಡಿ, ನಾನು ಯಾರಾದ್ರೂ ಕಾಪಾಡಿ, ಕಾಪಾಡಿ, ಕಾಪಾಡಿ. ಏನೂ ಆಗಲ್ಲ, ಸುಮ್ಮನೆ ಇರೇ. ಏನೂ ಆಗಲ್ಲ, ಸುಮ್ಮನೆ ಇರೇ. ಅಯ್ಯೋ ಭಾವನಕ್ಕ, ಕಾಫಿ ಕುಡೀರಿ ಅಂದ್ರೆ ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಕೊಡು. ಅಯ್ಯೋ ಅಯ್ಯೋ, ಹಾಗೆಲ್ಲ ಕುಡಿಬಾರ್ದಕ್ಕ, ಕರೆಂಟ್ ಸುಟ್ಟೋಗತ್ತೆ. ದೇವ್ರ ಕಂಡ್ರೆ ಧೂಪ ಹಾಕ್ತಿವಲ್ವಾ, ಹಾಗೆ ಬೆಳ್ಳಿ ಕಂಡ್ರೆ ಬಾಯಿಂದ ಧೂಪ ಬರ್ತಿದೆ. ಅಮ್ಮ, ನನ್ಗೇನು ಮಾಡ್ಬೇಡಮ್ಮ. ಅಯ್ಯೋ ಅಕ್ಕ, ಬೆಳಿ ಬರ್ತೀನಿ, ಬೆಳಿ ಆಮೇಲೆ ಸಿಗ್ತೀನಿ. ಅಯ್ಯೋ ಅಕ್ಕ, ಏನಾಯ್ತಕ್ಕ? ಅಯ್ಯೋ ಏನಾಗಲ್ಲ ಭಾವನಕ್ಕ, ನೀವು ಕಾಲ್ ಕೊಡಿ. ಬೇಡ 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 ಬೆಳಿ, ಏನಾಗಲ್ಲ, ಕೊಡಿ ಕೊಡಿ ಕೊಡಿ. ಬೆಳಿ, ಥ್ಯಾಂಕ್ಸ್ ಬೆಳಿ, ತುಂಬ ಉಪಕಾರ ಆಯ್ತು. ಅಯ್ಯೋ ಅಕ್ಕ, ಏನಾಗಿದೆ ಇವ್ರಿಗೆ? ಏನಕ್ಕೆ ನನ್ ಕಂಡ್ರೆ ಹೀಗೆ ಎದುರ್ಕೋತಾರೆ? ಅಕ್ಕ, ಗ್ಯಾಸ್ ಬಂದಿದೆ, ಬನ್ನಿ. ಹಾ ಬಂದೆ.
ಅಕ್ಕ ಬುಕ್ ಆಮೇಲೆ ತಂದು ಕೊಡ್ತೀನಿ. ಅಯ್ಯಯ್ಯೋ, ಗ್ಯಾಸ್ನ ಒಳಗಿಡಕ್ಕೆ ಹೇಳಬೇಕಿತ್ತು, ಹಾಗೆ ಹೊಟ್ಟೋದ್ರಲ್ಲ. ಇವಾಗ ಈ ಗ್ಯಾಸ್ನ ಹೆಂಗೆ ಎತ್ಕೊಂಡು ಹೋಗೋದು? ಎಲ್ಲ ಗೂಂಡಾಗಳಿಗೂ ಹೊಡೆದು ಚಿಂದಿ ಚಿತ್ರಾನ್ನ ಮಾಡಿರೋ ಇವಳಿಗೆ ಈ ಸಿಲಿಂಡರ್ ಯಾವ ಲೆಕ್ಕನೇ? ಈಗ ಸಾಧು ಪ್ರಾಣಿ ಥರ ಆಡ್ತಿದ್ದಾಳೆ ನೋಡು. ನನಗೇನು ಅವಳು ನಾಟಕ ಮಾಡ್ತಿದ್ದಾಳೆ ಅನ್ನಿಸ್ತಿದೆ ಕಣೆ. ನನಗೂ ಹಾಗೆ ಅನ್ಸುತ್ತೆ ಕಣೆ. ಭಾರ ಇದೆ, ಇಲ್ಲಿ ಯಾರೂ ಕಾಣಿಸ್ತಿಲ್ಲ, ಏನು ಮಾಡಲಿ? ಏನು ಬೆಳೆಯಕ್ಕ? ಚೇತಣ್ಣ, ಸಿಲಿಂಡ್ರು ಒಳಗೆ ತಿರ್ಬೇಕಾ? ಹ್ಞೂ, ತುಂಬ ಭಾರ ಇದೆ. ನಿಮ್ಮ ಕೈಲಿ ಆಗಲ್ಲ ಬಿಡಿಯಕ್ಕ, ನಾನು ಎತ್ತಿಡ್ತೀನಿ, ತುಂಬ ಭಾರ ಇದೆ. ಇವಳ ಕೈಲಾಗಲ್ವಾ? ಇದೇನಿದು? ನನಗೆ ಅಲ್ವಾ ತಿನ್ನಿಸ್ತಿದ್ದಾಳೆ? ಅಬ್ಬಾ, ಏನೇ ಮಾಯಾ? ಏನಾಯ್ತು? ಏನು ನೋಡ್ತಿದ್ದೀರಾ? ಒಂದು ಕಡೆಯಿಂದ ಬೆಳ್ಳಿ ಎದುರಿಸ್ತಾಳೆ, ಇನ್ನೊಂದು ಕಡೆಯಿಂದ ನೀನು ಎದುರಿಸ್ತೀಯ. ಮಾಯಾ, ಬೆಳ್ಳಿ ಸಿಲಿಂಡರ್ ನೆತ್ತಕ್ಕಾಗದೆ ಕೆಲಸವ್ರ ಕೈಲಿ ಎತ್ತಿಸ್ಲು ಗೊತ್ತಾ? ಯಾವಾಗಲೂ ಲ್ಯಾಬಲ್ಲಿರೋ ಜಿರಳೆನ ಟೆಸ್ಟ್ ಮಾಡಿದಾಗೆ ನೀವು ಬೆಳ್ಳಿನ ಟೆಸ್ಟ್ ಮಾಡ್ತಾನೆ ಇದ್ದೀರಾ. ಬೆಳ್ಳಿ ಬೆಳ್ಳಿ ಯಾವಾಗ ನೋಡಿದ್ರು ಬೆಳ್ಳಿ ಬೆಳ್ಳಿ ಬೆಳ್ಳಿ, ಅವಳು ಧ್ಯಾನದಲ್ಲೇ ಇರ್ತಾರೆ. ನನ್ನನ್ನಂತೂ ಮತ್ತೆ ಹೋಗಿದ್ದಾರೆ. ಈ ಪ್ರಾಬ್ಲಮಿಗೆ ಏನಾದರೂ ಒಂದು ಮದ್ದು ಕಂಡುಹಿಡಿಬೇಕು. ಮದ್ಕಂಡಿಡ್ದು ಮುದ್ದು ಮಾಡೋಂಗೆ ಮಾಡ್ಕೊಳ್ಳೆ ಮಾಯಾ. ಮಾವ ತಗೊಳ್ಳಿ. ಬೆಳ್ಳಿ, ಏಕಾದಶಿಗೆ ದೇವಸ್ಥಾನ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ದ. ಹೌದು ಮಾವ, ಯಾಕೆ? ಏನಿಲ್ಲ, ಪುರೋಹಿತರು ಸಂಜೆ ನೆನ್ಪು ಮಾಡು ಅಂತ ಹೇಳಿದ್ರು. ಹೌದಾ? ಹೋಗಿ ಬರ್ತೀನಿ ಬಿಡಿ ಮಾವ, ಅದ್ರಲ್ಲೇನಿದೆ. ಸರಿ ಬೆಳ್ಳಿ, ಒಂದು ನಿಮಿಷ. ಅಲ್ಲ, ನೀನು ಅಲಂಕಾರ ಮಾಡಿ ಬರೋ ಅಷ್ಟರಲ್ಲಿ ತುಂಬ ಹೊತ್ತಾಗುತ್ತೆ, ಒಬ್ಳೇ ಹೋಗ್ತೀಯಾ? ಹೌದೌದು, ದೊಡ್ಡ ಸುಂದರಿ ಅಲ್ವಾ, ಯಾರು ಕಿಡ್ನಾಪ್ ಮಾಡಿದ್ರೆ ಕಷ್ಟ. ಒಂದು 50 ಜನ ಬಾಡಿ ಗಾರ್ಡ್ ಕಳ್ಸಕ್ಕೆ ಹೇಳಿ. ಅದ್ರಲ್ಲೇನಿದೆ ಮಾವ, ನಮ್ಮೂರಿನ ದೇವಸ್ಥಾನ ತಾನೆ, ಅಲ್ಲಿ ಎಲ್ಲರೂ ಇರ್ತಾರೆ. ಬೇಡ ಬೆಳ್ಳಿ, ನಿನಗೆ ತೊಂದರೆ ಕೊಡಬೇಕು ಅಂತಲೇ ಒಂದಿಷ್ಟು ಜನ ಕಾಯ್ತಿರ್ತಾರೆ. ಯಾರನ್ನಾದ್ರೂ ಕರ್ಕೊಂಡು ಹೋಗೋ ಜೊತೆಲಿ. ಯಾರಿದ್ದಾರೆ? ಭಾವನಾ, ಎಲ್ಲೋ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ. ಸ್ವಲ್ಪ ಹಿಂದೆ ತಿರುಗಿದ್ರೆ ಶರೀರನೂ ಕಾಣುತ್ತೆ. ಓ ಮುತ್ತು ಸರ್, ನೀವಾ ಕರೆದಿದ್ದು? ನನಗೆ ಕೇಳಿಸ್ಲೇ ಇಲ್ಲ. ಒಂದು ನಿಮಿಷ ಸರ್, ಬಂದೆ. ಏನು ಸರ್, ಏನು ಸಮಾಚಾರ? ಬೆಳ್ಳಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ, ನೀವು ಅವಳ ಜೊತೆ ಹೋಗ್ಬಿಟ್ಟು ಬನ್ನಿ. ನಾವಾ? ಬೆಳ್ಳಿ ಜೊತೆನಾ? ಇದ್ಯಾಕೆ? ಬೆಳ್ಳಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಇಷ್ಟೊಂದು ಎದುರ್ಕೊಳ್ತಿದ್ದೀರಾ? ಅದು ನಾವು ಬೆಳ್ಳಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ದು, ಕಾಡ್ಗಲ್ಲ. ಯಾಕೆ ಅವಳು ಕಂಡ್ರೆ ಇಷ್ಟೊಂದು ಎದುರ್ಕೋತಿದ್ದೀರಲ್ಲ? ನಾವಾ? ಭಯನಾ? ಇಲ್ಲ. ನೋಡ್ತೀರಿ, ಬೆಳ್ಳಿ ಜೊತೆ ಹೋಗಿ ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ನಿಮ್ಮ ಮಾತಿಗೂ ಆಕ್ಷನ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಆದ್ರೂ ನಿಮ್ಮನ್ನ ನಂಬ್ತೀನಿ. ಹುಷಾರಾಗಿ ಹೋಗಿ ಆರಾಮಾಗಿ ಬನ್ನಿ. ಭಾವನಕ್ಕ, 7 ಗಂಟೆಗೆ ಇಲ್ಲಿಂದ ಹೊರಟ್ಬಿಡೋಣ. ಹೋಗೋಣ ಬೆಳ್ಳಿ, ಹೋಗೋಣ.
ರಾತ್ರಿ ಎಲ್ಲ ಕುತ್ಕೊಂಡು ಅಷ್ಟೊಂದು ಪ್ಲಾನ್ ಮಾಡಿದೀವಿ. ಈಗ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದೀರಲ್ಲ. ನಾಳೆ ಮುತ್ತಣ್ಣನ ಬರ್ತಡೇ ಇದೆ, ಮರ್ತೋದ್ರಾ ನೀವು? ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಚಿಕ್ಕಿ? ಹ್ಞೂ ಪುಟ್ಟ, ನಮ್ಮ ಪ್ಲಾನ್ ಪ್ರಕಾರ ರಾತ್ರಿ ಕೇಕ್ ಕಟ್ ಮಾಡಿಸಿ ಶುಭಾಶಯ ಹೇಳಬೇಕು ಅಂತ ತಾನೇ. ನಾನು 7 ಗಂಟೆಗೆ ಹೋಗಿ 11 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತೀನಿ. ಅಯ್ಯೋ ಸುಮ್ಮನೆ ಇರಿ, ಅದಕ್ಕೆ ಸ್ವಲ್ಪ ಮೆಲ್ಲಗೆ ಮಾತಾಡಿ, ಯಾರಿಗೂ ವಿಷಯ ಗೊತ್ತಾಗಬಾರ್ದು. ನಾನು ಫಸ್ಟು ಅಪ್ಪಂಗೆ ಗಿಫ್ಟ್ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಸರಿ, ನಾನು ಸಿಟಿಗೆ ಹೋಗಿ ಬರ್ಬೇಕಾದ್ರೆ ಹಾಗೆ ಕೇಕ್ ತೊಗೊಂಬರ್ತೀನಿ. ನೀನು ಲೇಟ್ ಮಾಡಬಾರ್ದು, ಬೇಗ ಬಂದ್ಬಿಡ್ಬೇಕು ಚಿಕ್ಕಿ. ನಿನಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಮುತ್ತು ಮಾವನ ವಿಷಯದಲ್ಲಿ ನಾನು ಲೇಟ್ ಮಾಡೋದಾ? ಸರಿ, ಹೊರಡೋಣ ಬನ್ನಿ. ಮಾಡಿ ಅದೆಷ್ಟು ಪ್ಲ್ಯಾನ್ ಮಾಡ್ತೀರಾ ಮಾಡಿ, ಆದರೆ ಮುತ್ತುಮ್ಮ ಒಂದು ಬರ್ಡೇನ ನಾನೇ ಸೆಲೆಬ್ರೇಟ್ ಮಾಡೋದು. ನಿಮಗೆಲ್ಲ ಹೇಗೆ ಅವಮಾನ ಮಾಡ್ತೀನಿ ಅಂತ ನೋಡ್ತೀರಿ. ಅಯ್ಯೋ, ನಾನು ಬೇರೆ ಬೆಳ್ಳಿ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕಮಿಟ್ ಆಗೋಗಿದ್ದೀನಿ. ಅವಳು ನೋಡಿದ್ರೆ ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇರೋದಿಲ್ಲ. ಒಂದ್ ವೇಳೆ ನಮ್ಮನ್ನ ಅಲ್ಲಿ ಲಾಕ್ ಮಾಡಿಬಿಟ್ರೆ? ನಿಮ್ಮನ್ನ ಅವಳ ಜೊತೆ ಲಾಕ್ ಮಾಡಬೇಕು ಅಂತಾನೆ ಅವಳ ಜೊತೆ ಕಳಿಸ್ತಿರೋದು. ಗೊತ್ತಿದ್ದು ಹಳ್ಳಕ್ಕೆ ಬೀಳು ಅಂತ ಹೇಳ್ತ್ಯಾ? ನಾಳೆ ಮುತ್ತು ಮಾವನ್ ಬರ್ಡೇ. ಆ ವಿಷಯ ನನಗೆ ಈಗಷ್ಟೇ ಗೊತ್ತಾಯ್ತು. ಲಾಸ್ಟ್ ಟೈಮ್ ಅವ್ರ ಬರ್ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೆ. ಈ ಸಲಿನೂ ಅದೇ ಥರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಅಷ್ಟೇ ಅಲ್ಲ, ಮೊದಲನೇ ವಿಷಯ ಅವರಿಗೆ ನನ್ನ ಕಡೆಯಿಂದನೇ ಇರಬೇಕು. ಅದಕ್ಕೆ ನಿಮ್ಮನ್ನ ಬೆಳ್ಳಿ ಜೊತೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತಿರೋದು. ಹೌದು, ಮುಂದೆ ಏನೇನು ಪ್ಲಾನು? ನೀವು ಮೊದಲು ಹೋಗಿ, ಆಮೇಲೆ ಏನೇನು ಮಾಡಬೇಕು, ಬೆಳ್ಳಿನ ಮುತ್ತು ಮಾವನ ಹೇಗೆ ದೂರ ಮಾಡಬೇಕು ಅಂತ ವಿವರವಾಗಿ ಹೇಳ್ತೀನಿ. ಒಟ್ನಲ್ಲಿ ನಮ್ಗೇನು ಆಗದೆ ಇದ್ರೆ ಸಾಕು. ನಿಮಗಲ್ಲ, ಅಲ್ಲಿ ಬೆಳ್ಳಿಗೇನು ಆಗದೆ ಇದ್ರೆ ಸಾಕು ಅಂತ ಬೇಡ್ಕೊಳ್ಳಿ. ಆಟ್ ಎನಿ ಕಾಸ್ಟ್ ಮುತ್ತು ಮಾವಂಗೆ ನಾನೇ ಫಸ್ಟ್ ಬರ್ಡೇ ವಿಶ್ ಮಾಡಬೇಕು. ಆ ನೆನಪು ಯಾವಾಗಲೂ ಅವ್ರ ಮನಸ್ಸಲ್ಲಿರಬೇಕು. ಹಾಗೆ ಮಾಡ್ತೀನಿ. ಬನ್ನಿ. ಅಯ್ಯೋ, ಇದ್ಯಾಕಿಲ್ಲೇ ನಿಂತ್ಕೊಂಡ್ಬಿಟ್ರೆ? ಬನ್ನಿ, ಏನಕ್ಕೆ ಅಷ್ಟೊಂದು ಭಯ ಪಡ್ತಿದ್ದೀರಾ? ನಾನೇನು ಸಿಂಹನ ತಿನ್ಬಿಡಕ್ಕೆ? ಹಾಗೇನು ಇಲ್ಲ ಬೆಳ್ಳಿ, ಅಲ್ವೇನೆ? ಹೌದೌದು. ಮತ್ತೆ ಬನ್ನಿ. ಬೆಳ್ಳಿ, ಇವತ್ತೇನಾದ್ರೂ ವಿಶೇಷನಾ? ಎಲ್ಲರೂ ದೀಪ ಹಚ್ಚಿ ಅಲಂಕಾರ ಮಾಡ್ತಾ ಇದ್ದಾರೆ. ಓ ಅದಾ, ಈ ತಾಯಿ ತುಂಬಾ ಶಕ್ತಿಶಾಲಿ. ನಾವು ಮನ್ಸಲ್ಲಿ ಏನ್ ಬೇಕಾದ್ರೂ ಬೇಡ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮುಂದಿನ 1 ವರ್ಷದಲ್ಲಿ ನಾವು ಅಂದ್ಕೊಂಡಿರೋದು ನೆರವೇರತ್ತಂತೆ. ಹಾಗೇನಾದ್ರೂ ನೆರವೇರಿದ್ರೆ ನಾವು ಮತ್ತೆ ಬಂದು ದೀಪ ಹಚ್ಚಿ ಉರುಳು ಸೇವೆ ಮಾಡಬೇಕು. ಅದಕ್ಕೆ ಸುತ್ತಮುತ್ತ 10 ಊರಿನ ಜನನೂ ಬಂದು ಇಲ್ಲಿ ಬೇಡ್ಕೊಂಡು ಹೋಗೋದು. ಏನಮ್ಮ ಬೆಳೆ ಇಷ್ಟೊತ್ತಾದ್ರೆ ಹೆಂಗೆ? ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ ಪುರೋಹಿತ್ರೆ, ನಾವು 3 ಜನ ಇದೀವಲ್ಲ, ಪಟ ಅಂತ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ. ಸರಿ, ಬೇಗ ಕಸ ಹೊಡೆದು ರಂಗೋಲಿ ಹಾಕಿ ಹೂ ತಂದು ಕೊಡ್ತಾರೆ, ಹೂವೆಲ್ಲ ಕಟ್ಬಿಡಿ. ಸರಿನಾ? ನಾನು ಹೋಗೋಕೆ ಮುಂಚೆ ದೇವಸ್ಥಾನದ ಕೀ ಕೊಟ್ಟೋಗ್ತೀನಿ. ಹಾಗೆ ಪಕ್ಕದಲ್ಲಿ ಸ್ಟೋರ್ ರೂಮ್ ಇದೆ. ನಾಳೆಗೆ ಪೂಜೆ ಸಾಮಾನು ಏನೇನಿದೆ ಎಲ್ಲ ನೋಡ್ಕೊ. ನಾನಿನ್ನು ಬರಲಾ? ಬೆಳಿಗ್ಗೆ ಬೇಗ ಬಂದ್ಬಿಡಿ. ಸರಿ ಪುರೋಹಿತ್ರೆ, ಬನ್ನಿ. ನಾವೆಲ್ಲ ನಮ್ಮ ಕೆಲಸಗಳನ್ನ ಹಂಚ್ಕೊಂಡ್ಬಿಡೋಣ. ಒಂದ್ ಕೆಲಸ ಮಾಡಿ, ನೀವಿಬ್ರು ಕಸ ಗುಡಿಸಿ ರಂಗೋಲಿ ಹಾಕಿ, ನಾನು ಹೂವು ಕಟ್ಬಿಡ್ತೀನಿ. ನಾವೀಗ ಎಷ್ಟು ಬೇಗ ಕೆಲಸ ಮುಗಿಸ್ತೀವೋ ಅಷ್ಟು ಬೇಗ ಮನೆಗೆ ಹೋಗ್ಬೋದು. ಹಾ ಬೆಳ್ಳಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ನೀನು ಹೇಳಿದ ಕೆಲಸ ಎಲ್ಲ ಮುಗಿಸ್ತೀವಿ. ಅಲ್ಲಿ ಪೊರ್ಕೆ ಮತ್ತೆ ಬಕೆಟ್ ಇದೆ, ನಾನು ಹೋಗಿ ರಂಗೋಲಿ ಪುಡಿ ತರ್ತೀನಿ. ಇದೇನೇ ಇದು? ಸಿಟಿಯಿಂದ ಇಲ್ಲಿಗೆ ಜಾಲಿಯಾಗಿರೋಣ ಅಂತ ಬಂದ್ರೆ ಆ ಮಾಯ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದಾಳೆ. ಜೊತೆಗೆ ಆ ಬೆಳ್ಳಿ ಬೇರೆ, ಅವಳು ಹೇಳಿದ ಕೆಲಸನ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ಏನಾಯ್ತು ಗೊತ್ತಲ್ಲ? ಅಂತ ರೌಡಿಗಳಿಗೆ ಬಿಸಿನೀರು ಕಾಯಿಸಿದಾಳೆ ಅಂದ್ರೆ ಇನ್ನು ನಮ್ಮನ್ನು ಸುಮ್ಮನೆ ಬಿಡ್ತಾಳ? ಚಟ್ನಿ ಪುಡಿ ಮಾಡ್ಬಿಡ್ತಾಳೆ. ಸರಿ, ಬೇಗ ಕಸ ಗುಡ್ಸೋಣ ಬಾ. ನಮ್ಮನೇಲೆ ನಾನೊಂದು ಕೆಲಸನೂ ಮಾಡಿಲ್ಲ.
ಇಲ್ಲಿ ಇದೇನ್ರಮ್ಮ ಇದು ಕಸ ಗುಡಿಸ್ರಿಂದ ನೆಲ ಸರುತ್ತಾ ಇದ್ದೀರಾ? ಕಸ ಗುಡ್ಸಕ್ಕೆ ಬರಲ್ಲ, ಗಂಡನ ಮನೆಗೆ ಹೋಗಿ ಏನು ಕೆಲಸ ಮಾಡಿರಿ? ಗಂಡನ ಮನೆಗೆ ಹೋಗಿ ಹೂವು ಕಟ್ತೀವೋ ಅಥವಾ ಡ್ಯಾಮ್ ಕಟ್ತೀವೋ ಅದೆಲ್ಲ ನಿಮ್ಗೆ ಯಾಕೆ? ಸುಮ್ಮನೆ ಹೋಗ್ರಿ. ಅಯ್ಯ ಸುಮ್ಮನೆ ತಲಾಟೆ ಎಲ್ಲ ಮಾಡಬೇಡಿ ಅಜ್ಜಿ, ಹೋಗಿ. ಬಂದ್ಬಿಟ್ರು ಮುತ್ಕಿ ಬುದ್ಧಿ ಹೇಳಕ್ಕೆ, ಹೋಗ್ರಿ. ಅಯ್ಯೋ ಏನಾಯ್ತು ಅಜ್ಜಿ? ಹಾಗೆಲ್ಲ ದೊಡ್ಡವ್ರಿಗೆ ಎದುರು ಉತ್ತರ ಕೊಡ್ತಾರ? ಕ್ಷಮೆ ಕೇಳಿ ಮೊದಲು. ಅಯ್ಯೋ ಕೇಳಿ. ಬೆಳ್ಳಿ, ಕ್ಷಮೆ ಏನು? ಬೇಕಾದ್ರೆ ಕಾಲ್ಗೆ ಬೀಳ್ತೀವಿ, ನೀನ್ ಮಾತ್ರ ಕೋಪ ಮಾಡ್ಕೋಬೇಡ ಆಯ್ತಾ? ಬೆಳ್ಳಿ, ಈಗ ನೋಡು ನಾವೇನ್ ಮಾಡ್ತೀವಿ ಅಂತ. ಅಜ್ಜಿ, ನೀವು ನಮ್ಮ ಅಜ್ಜಿ ತರ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿ. ಸಾರಿ ಅಜ್ಜಿ. ಏನೋ ಗೊತ್ತಿಲ್ಲದೆ ಬೈದ್ಬಿಟ್ವಿ, ನಮ್ಮ ತಪ್ಪನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿ ಅಜ್ಜಿ. ಬೆಳ್ಳಿ ನೋಡಿ ಇನ್ಮೇಲೆ ಬುದ್ಧಿ ಕಲ್ತ್ಕೊಳ್ರಿ. ಬೆಳ್ಳಿ, ನಂಗೆ ಹುಷಾರಿಲ್ಲ, ಹೂವು ಕಟ್ಕೊಡವ. ಕೊಡಿ ಅಜ್ಜಿ. ಚಿಂದಂತ ಹುಡುಗಿ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ನಿಮ್ಗೆ ಕಸ ಗುಡ್ಸಕ್ ಕಷ್ಟ ಆಗ್ತಿರ್ಬೋದು, ನಿಮ್ಗೆ ಬೇರೆ ಏನ್ ಕೆಲಸ ಬರುತ್ತೆ? ಹಾ ಬೆಳ್ಳಿ, ನಿನ್ ಕೈಲಿ ಹೂ ಇದೆಯಲ್ಲ, ನಾವಿಬ್ರು ಸೇರಿ ಹೂ ಕೊಟ್ಕೊಡ್ತೀವಿ, ಸರಿನಾ ಬೆಳ್ಳಿ? ಸರಿ, ನೀವು ಬೇಗ ಹೂ ಕಟ್ಬಿಡಿ, ನಾನು ಕಸ ಗುಡ್ಸಿ ರಂಗೋಲಿ ಹಾಕ್ತೀನಿ. ಜೋಶಲ್ಲೇನೋ ಹೂವು ಕಟ್ತೀವಿ ಅಂತ ಎತ್ಕೊಂಡ್ಬಂದ್ಬಿಟ್ವಿ, ಆದ್ರೆ ಇವಾಗೇನೆ ಮಾಡೋದು? ನನಗೂ ಗೊತ್ತಾಗ್ತಿಲ್ಲ ಕಣೆ, ಹೇಗೆ ಕಟ್ಟೋದು ಅಂತಾನೆ ಅರ್ಥ ಆಗ್ತಿಲ್ಲ.